ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ತಮಗೆಲ್ಲ ಗೊತ್ತಿರುವಂತೆ ತೆಲುಗನ್ನಡ ಭಾಷೆಯಲ್ಲಿ ರಚಿತವಾಗಿರುವಂಥ ಈ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ನಾಟಕವನ್ನು ನಾನು ಗಂಗಾ ಪ್ರಹಸನ ಅನ್ನುವಂಥ ಹೆಸರಿನಿಂದ ಸಂಪಾದನೆ ಮಾಡುವುದರೊಂದಿಗೆ ಇದನ್ನು ನಮ್ಮ ವಾಹಿನಿಯ ಮೂಲಕವಾಗಿ ನಾನು ವಾಚನ ಮಾಡ್ತಾ ಬರ್ತಿದ್ದೇನೆ. ನಿಜವಾಗಿಯೂ ಪ್ರತಿಯೊಬ್ಬರ ಹೃದಯ ಮನಮಿಡಿಯುವಂಥ ಒಂದು ಹಾಡುಗಳು ನಮಗೆ ಕೇಳುಗರನ್ನು ಮತ್ತಷ್ಟು ಕೇಳಬೇಕು ಅಂತ ಅನಿಸ್ತದೆ. ನಾಂದಿ ಪದ್ಯವನ್ನು ಮೊದಲು ಮಾಡಿಕೊಂಡು ಅದು ಕೈಲಾಸದೊಳಗ ಪಾರ್ವತಿ ಶಿವನ ತೊಡಿ ಮ್ಯಾಲ, ಕೈಲಾಸದೊಳಗ ಪಾರ್ವತಿ ಶಿವನ ತೊಡಿ ಮ್ಯಾಲ, ಕುಂತ ಗಣಪಗ ಮಾಡುವೆ ನಾ ಶರಣ, ಗಂಡ ಮೆಟ್ಟ ಗದಗಿನ ಶಾಪೂರ ಬಸವಣ್ಣ ದೇವರ, ಗಂಡ ಮೆಟ್ಟ ಗದಗಿನ ಶಾಪೂರ ಬಸವಣ್ಣ ದೇವರ, ಆತನ ಪಾದಕ ಹೋಗಿ ದೇವನ ಚರಣಕವಾಗಿ ಮಾಡುವೆ ನಾ ಶರಣ. ಈ ಒಕ್ಕಣಿಕೆ ಬಸವಣ್ಣ ದೇವರನ್ನ ಆರಾಧನಾ ಒಂದು ಮೂರ್ತಿಯನ್ನಾಗಿರಿಸಿಕೊಂಡು ಇಲ್ಲಿ ಬಯಲುವಾಡದ ರಾಯಪ್ಪ ಮಾಸ್ತರು ಬಸವಣ್ಣನ ಸ್ತುತಿಯನ್ನು ಮಾಡ್ತಾ ಗಂಧಮೆಟ್ಟಿನ ವರ್ಣನೆಯನ್ನು ಮಾಡ್ತಾ ಅವರು ಈ ಕಥೆಯನ್ನು ಸ್ವಾರಸ್ಯಕರವಾಗಿ ಬರೆದಿದ್ದಾರೆ. ತಮಗೆಲ್ಲ ಗೊತ್ತಿರುವಂತೆ ಸಂಗ್ಯಾಬಾಳ್ಯ ಜೀವದ ಗೆಳೆಯರು ಬೈಲಹೊಂಗಲದೊಳಗೆ ಪ್ರತಿಷ್ಠಿತ ಮಣಿತನ ಅಂತ ಲಗಳಾರ ಮಣಿತನದಲ್ಲಿ ಒಂದು ಹೆಣ್ಣು ಮಗಳು, ಸ್ಫುರದ್ರೂಪಿ ಹೆಣ್ಣು ಮಗಳು, ಆಕರ್ಷಕ ಒಂದು ಮೈಕಟ್ಟಿನ ಒಂದು ಹೆಣ್ಣು ಮಗಳಿಗೆ ಸಹಜವಾಗಿ ಪುರುಷ ಹೃದಯದ ಸಂಗ್ಯಾ ಮಾರು ಹೋಗಿ ಅವಳನ್ನು ಒಲಿಸಲಾಗಿ ಏನೆಲ್ಲ ತಂತ್ರ ಕುತಂತ್ರಗಳನ್ನು ಮಾಡಿ ಅವಳನ್ನು ವಶ ಮಾಡಿಕೊಂಡರೂ ಕೂಡ ಅದು ಸಾರ್ಥಕ ಆಗೋದಿಲ್ಲ. ಯಾಕಂತಂದರೆ ಏನೇ ಆದರೂ ಅಧರ್ಮಕ್ಕೆ ಯಾವಾಗಲೂ ಯಾವ ಕಾಲಕ್ಕೂ ಆಗೋದಿಲ್ಲ ಅನ್ನೋದಕ್ಕೆ ಈ ಸಂಗ್ಯಾಬಾಳ್ಯ ಒಂದು ಬಯಲಾಟದ ಪ್ರಸಂಗವೇ ಸಾಕ್ಷಿ ಆಗ್ತದೆ. ಇಲ್ಲಿ ಸಂಗ್ಯಾ ಗಂಗಾಜೋಡಿ ಪ್ರಣಯ ಪ್ರಸಂಗದೊಳಗೆ ಇದ್ದಾಗ ಅವಳ ಗಂಡ ಎರಡನ ಕೈಯಾಗಿ ಸಿಕ್ಕು ಅವಾಗ ಶಿಕ್ಷೆ ಕೊಡಬೇಕನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಅಷ್ಟೇ ಅಲ್ಲದೆ ಯಾವುದೇ ಅಪರಾಧಿ ಯಾರೇ ಇದ್ದರೂ ಕೂಡ ಹೆಣ್ಣಿರಲಿ ಗಂಡಿರಲಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ಸಮಾಜದಿಂದ ಮೊದಲಿಂದ ಬಂದಂಥ ಒಂದು ಕಟ್ಟಳೆ. ಹೀಗೆ ಗಂಗಾನನ್ನು ಕೂಡ ಈರನ್ನು ತನ್ನ ಲಗಲಾರ ಮಣಿತನದಿಂದ ಹೊರ ಹಾಕಿದಾಗ ಮೈದುಂಡ ಇರುಪಕ್ಷಿ ಬಸವಂತರಿಂದ ಅವಮಾನಿತರಾಗಿ ಬಂದಂಥ ಗಂಗಾ ನೇರವಾಗಿ ಬಾಳ್ಯನ ಮನೆಗೆ ಬರ್ತಾಳೆ. ಯಾಕಂತಂದರೆ ಇದಕ್ಕೆಲ್ಲ ಮೂಲ ಕಾರಣ ಬಾಳ್ಯ. ಸಂಗ್ಯಾಬಾಳ್ಯ ಇಬ್ಬರು ಜೀವದ ಗೆಳೆಯರಾಗಿದ್ದರೂ ಕೂಡ ಗೆಳೆಯನ ಒಂದು ಅನ್ನದಕ್ಕೆ ಋಣಕ್ಕೆ ಕಟ್ಟಿಬಿದ್ದು ಮಾಡಬಾರಂಥ ಒಂದು ಕುಟಿಲ ನೀತಿಯ ಕಾರ್ಯವನ್ನು ಬಾಳ್ಯ ಮಾಡ್ತಾನೆ. ಅದಕ್ಕಾಗಿ ನೇರವಾಗಿ ಬಾಳ್ಯನ ಮನೆಗೆ ಬಂದಂಥ ಗಂಗಾ, ಅನ್ನ ನಿನ್ನಿಂದ ನನಗೆ ಈ ಸ್ಥಿತಿ ಬಂತು, ಇನ್ನು ಇದಕ್ಕೆ ಏನು ಮಾಡೋದು, ಏನು ಪರಿಹಾರ, ನನಗಂತೂ ಗಂಡನ ಮನೆ ಯಾರೋ ಆತು, ಮುಂದೆ ಇನ್ನೇನು ಮಾಡ್ಬೇಕಂತ ಕೇಳಕಂತ ಬಂದೆ ಅಂದಾಗ, ತಂಗಿ ಈ ವಿಷಯದೊಳಗೆ ನಾನು ತಪ್ಪಿಸ್ತಸ್ತ ಅದಕ್ಕೆ ನಾವು ಒಪ್ಕೋತೀನಿ. ಆದರೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ನನ್ನ ಗೆಳೆಯ, ನನ್ನ ಜೀವನದ ಗೆಳೆಯ ಸಂಗ್ಯಾ. ಅದಕ್ಕೆ ಇನ್ನು ಸದ್ಯ ಸಂಗನ ಮನೆಗೆ ಹೋಗಿ ಬರ್ತೀನವ, ನೀನು ಅಲ್ಲಿವರೆಗೆ ನಮ್ಮ ಮನೆಯಾಗಿರು ಆಗಲಿ, ನಾ ಹೋಗಿ ಬಾ ಅಂದಾಗ ಹೋಗ್ತಾನೆ. ಏನಾಯಿತು, ಏನು ಆಗಬೇಕು ಅದು ಆಗೋದನ ಅಂತೇಳಿ ದೈವ ಸಂಕಲ್ಪಿತ ಆಮಲ್ಲ, ಎಷ್ಟು ನಾ ಪರಿಪರಿಂದ ಹೇಳಿದರು ಆದರೂ ಆಗಲಿ ಸಂಗನ ಮನೆಗೆ ನಾನು ಹೋಗ್ತಾ ಇದ್ದೀನಿ. ನೋಡು ಸಂಗನ ಎಂಥ ಚಲೋ ಮನುಷ್ಯ, ಎಂಥ ಒಂದು ವೈಭವ ಇವತ್ತು ಮಸಕಿದಂಗೆ ಕಾಣಕತ್ತೈತಿ ನೋಡು. ಅವನ ಜರದ ಶೆಲ್ಲೆ ಏನು, ಅದು ಮ್ಯಾಲೆ ಜರದ ಪೇಟ ಏನು, ಮಕಮಲ್ಲ ತೋತ್ರಿ ಏನು, ಅಂಥ ಒಂದು ಎಲ್ಲದರಿಂದ ಒಳ್ಳೆಯ ಗುಣ ಇದ್ದ ಮನುಷ್ಯ ಒಂದು ಪರಸ್ತ್ರೀ ಸಂಘ ಮಾಡಿ ತಲೆ ತಗ್ಗಿಸೋಂಗಾತು. ಏನೇ ಇಲ್ಲರಿ ಸಂಗನಂತೂ ಮನ್ಯಾಗ ಅದಾನ. ರಾಮೇರಾಮ್ ಸಂಗಣ್ಣ, ರಾಮೇರಾಮ್ ಭಾಳಣ್ಣ ಗೆಳೆಯ, ಹಿಂಗೆ ಯಾಕೋ ಎಂಥ ವೈಭವ ಇದ್ದಾವ ಹಿಂಗ್ಯಾಂಗಾಗಿದೆ, ಏನು ಮಾಡೋದಪ್ಪ, ನಾನು ಮಾಡಬಾರ್ದಾಗಿತ್ತಂತ ಈಗ ಅನ್ಸಾಕತ್ತೈತಿ. ಅಲ್ಲೋ ಗೆಳೆಯ, ನಾ ಎಷ್ಟು ಸಲ ನಿನಗೆ ಬಡ್ಕೊಂಡು ಹೇಳಿ, ಯಾರೇ ಆಗಲಿ ನೋಡಪ್ಪ, ಪರಸ್ತ್ರೀಯರು ಅಂತಂದ್ರೆ ಅವರು ನಮಗೆ ಅಕ್ಕ ತಂಗಿಯರಂಗೆ ತಿಳ್ಕೊಬೇಕು ಅಂತ ಹೇಳಿ ನೀನು ಹುಚ್ಚುಚಾರ ಮಾಡಿದೆ, ನನ್ನ ಸಹಿತ ಅಪಮಾನಗಿರಿ ಮಾಡಿದೆ. ಅಲ್ಲ ಅವ್ರ ಮನೆಗೆ ಹೋಗಿ ಕುಂಟಲ್ತನ ಮಾಡಿದಂಗೆ
ಹೆಣ್ಮಕ್ಳು ಮಾಡೋ ಹಂಗೆ ನಾನು ಕುಂಟಲ್ತನ ಮಾಡಿ ನಡಕಿದ್ದು ಮಾಡಿ ಕಾರವಾರ ಮಾಡಿನ ಗೆಳೆಯ. ಈಗ ಪಾಪಕ್ಕೆ ಹೆಣ್ಮಗಳು ಗಂಗಾನ ಅವ್ರ ಮನ್ಯಾನ ಅವ್ರ ಗಂಡ ಮೈದುನರು ಎಲ್ಲರೂ ಕೂಡಿ ಇದ್ದದ್ದನ್ನೆಲ್ಲ ಕಸ್ಕೊಂಡು ಬೆಳ್ಳಿ ಬಂಗಾರ ಕಸ್ಕೊಂಡು ಹುಟ್ಟಂಥ ಪಿತಾಂಬರ ಕಸ್ಕೊಂಡು ಅಂತಾರೆ ಆಕಿನ ಹೊರಗೆ ಹಾಕಿದ್ದಾರೆ. ಈಗ ಇನ್ನು ನನಗೆ ಏನು ಗತಿ ಅಂತೇಳಿ ಬಂದು ನಮ್ಮ ಮನ್ಯಾಗ ಬಂದು ಕೂತಾಳಪ್ಪ. ಗೆಳೆಯ ಗಂಗಾ ನಿನ್ನ ಮನೆಗೆ ಬಂದು ಕೂತಾಳು. ಹೋ ನೋಡಪ್ಪ ಗೆಳೆಯ, ನೀನು ಇಂಥ ಒಂದು ಪರಿಸ್ಥಿತಿ ಆಗಬೇಕಾದ್ರೆ ಏನೇನಾಗೈತಿ ಪಾಪಕ್ಕೆ ಈಗ ಏನು ಗೊತ್ತಾ? ಏನಾಗ್ತಾ ಗೆಳೆಯ? ಅಲ್ಲೋ ಗೆಳೆಯ, ನೀನು ಆವತ್ತು ಆಕೆ ಮನೆಯಿಂದ ಪಾರಾಗಿ ಬರಬೇಕಾದ್ರೆ ಏನೇನು ಪಾವಡ ಬಿದ್ದಿತ್ತಲ್ಲ ಅದು ಅವರಿಗೆ ಸಾಕ್ಷಿ ಆಗಿಬಿಡ್ತು. ಅದಕ್ಕೆ ಆಕಿನ ಪರಿಪರಿಯಿಂದ ಎಲ್ಲ ಥರದಿಂದಕಿನ ಕೊರದು ಅಂದ್ರೇನ ಆಡಿ ಆಕೆಗೆ ಅಪಮಾನ ಮಾಡಿ ಆಕೆಗೆ ತನ್ನ ಇದ್ದಂಥದ್ದೆಲ್ಲ ಕಸ್ಕೊಂಡು ಈಗ ಒಂದು ಭಿಕ್ಷುಕಿಗತೆ ಆಗಿ ಹೊರಗೆ ಬಂದಾಳೆ ಆಕೆ. ಪಾಪ ಆಕೆಗಿನ್ನ ಏನು ಮಾಡಬೇಕು ಅನ್ನೋದು ಬಂದು ನನ್ನ ಮನೆಗೆ ಬಂದು ಕುಂತಾಳು. ಈಗ ನಾ ಏನು ಮಾಡಲಿ ಗೆಳೆಯ? ಹಿಂಗೆ ಮಾಡಿದವ್ರ ಅಲ್ಲೋ ನೀ ಮನುಷ್ಯನ ಏನು ವಿಚಾರ ಮಾಡ. ಅಲ್ಲ ತಮ್ಮ ಹೆಂಡತಿ ಬೇರೆದವೇನ ಇದು ಮಾಡಿ ಅಂತಂದ್ರೆ ಯಾರು ತಡ್ಕೋತಾರು? ಅಷ್ಟೇ ಅಲ್ಲ, ಅವರ ನಮ್ಮ ಮೇಲೆ ಹಲ್ಲು ಮಸಿತಾರೆ, ಅದು ನಿನಗೆ ಗೊತ್ತಿಲ್ಲ. ಇಲ್ಲೂ ಗೆಳೆಯ, ನನಗೂ ಈಗ ಅನ್ಸಾಕತ್ತೈತಿ ಇಂಥ ಮಾಡಬಾರ್ದಾಗಿತ್ತು. ಈಗ ಮಾಡಿದ ನಂತರಪ್ಪ ಉಣ್ಣಬೇಕು, ಮಾಡಿದ್ದನ್ನು ಮಾರಾಯ. ಅದಕ್ಕೆ ನಿಂದು ಹೋಗಲಿ ಪಾಪ ಹೆಣ್ಮಗಳ ಗತಿ ಏನ ಅದನ್ನು ಕೇಳಾಕಂತೇಳಿ ನಾವು ಬಂದಿದ್ದೇವೆ ರೀ. ನೋಡಪ್ಪ ಗೆಳೆಯನ ಹೆಂಗೆ ಮಾಡೋದು ಅಂತಂದ್ರೇನು ನೋಡಿ ಗೆಳೆಯ, ಆ ಹೆಣ್ಮಗಳಿಗೆ ಅನ್ಯಾಯ ಆಗಬಾರ್ದು. ಈಗ ನೋಡಿ ಗಂಡನ ಮನೆ ಬಿಟ್ಟು ಬಂದಾಳೆ ಒಬ್ಬ ಹೆಣ್ಮಗಳು. ಒಂದು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಎದಕ್ಕೆ ಬಂದಿರ್ತಾಳು? ಬಾಳಬೇಕು, ತವ್ರ ಮನೆ ಹೆಸರು ತರಬೇಕು, ಗಂಡನ ಮನೆಗೆ ಕೀರ್ತಿ ತರಬೇಕಂತ ಬಂದಂಥ ಹೆಣ್ಮಗಳು ಈಗ ನಿಮ್ಮಂಥವ್ರು ಇದರಿಂದ ನಮ್ಮಂಥವ್ರು ಇದರಿಂದ ಈಗ ಜೀವನ ನಡಾತು ಗೆಳೆಯ. ಇನ್ನು ಹೆಂಗೆ ಮಾಡೋದು? ಅದಕ್ಕೆ ಏನು ಮಾಡಬೇಕು ಗೆಳೆಯ ನನಗೂ ತಿಳಿವಲ್ಲ. ನಿನಗೇನು ತಿಳಿತೈತಿಪ್ಪ? ಎಲ್ಲ ನಮ್ಮನ್ನೆಲ್ಲ ಸಿಗಿಸ್ಕೊಂಡ್ರವ ನೀನು. ಈಗ ಪಾಪ ಹೆಣ್ಮಗಳಿಗೆ ಏನಾದ್ರು ಒಂದು ದಾರಿ ತೋರಿಸ್ಬೇಕಾಗಿತ್ತು ನಾವು. ಮತ್ತು ಏನು ದಾರಿ ತೋರಿಸ್ಬೇಕು? ಹೆಂಗೆ ಮಾಡೋದ? ಮತ್ತು ಇನ್ನು ನನ್ನ ಮನೆಯಾಗ ಇಟ್ಕೊಂಡು ಬಿಡಲಿ ನಾಕಿನ. ಏ ಗೆಳೆಯ, ಮತ್ತು ಮೂರ್ಖತನ ಮಾಡ್ತಿ. ಮೊದಲ ಅವ್ರು ಲಗಳಾರ ಅಂತಂದ್ರೆ ಊರಿಗೇನ ಭಾಳ ಕೆಟ್ಟವರು, ಇಷ್ಟ ಅಲ್ದ ದೋಸ್ಟ್ರು ಮ್ಯಾಲಾಗಿ ಅವ್ರು ಯಾರು ಬಿಡಲ್ಲ. ಅಲ್ಲೋ ನೀನು ಅವರ ಹೆಂಡ್ತಿನ ಇಟ್ಕೊಂಡಂತ ಸಾಮಾನ್ಯದ ಮರ್ಯಾದೆ ಅಥವಾ ಅವ್ರ ಮನೆತನದ ಮರ್ಯಾದೆ ಅಂತ ಇದ್ದಾರೆ. ಇವತ್ತಿಲ್ಲ ನಾಳೆ ನಿನ್ನ ಕಡಿದು ಅಷ್ಟ ಅಲ್ಲ, ನಿನ್ನ ಜೋಡಿ ನಾನು ಇದನ್ನಂತ ತಿಳ್ಕೊಂಡು ನನ್ನೂ ಕಡಿತಾರೆ ಗೆಳೆಯ. ಹಿಂಗೊಂದು ಹೇ ಗೆಳೆಯ, ನೋಡಪ್ಪ ನಿನಗೇನು ಬಿಸಿ ಇಲ್ಲ. ನೋಡಪ್ಪ ಬಿಸಿ ಇಲ್ಲದ ಬಾಣ ಉಂಡು ಬಂದದಿ ನೋಡಿ ಗೆಳೆಯ. ಜೀವನ ಅಂದ್ರೆ ನಾವು ತಿಳ್ಕೊಂಡಟ್ಟು ಹಗರಿರೋದಿಲ್ಲ. ಯಾರಿಗಾದ್ರೂ ನೋಡಪ್ಪ ಮನೆತನದ ಮರ್ಯಾದೆ ಪ್ರಶ್ನೆ ಐತಿ. ಇದು ಇನ್ನು ಯಾರಿಗೆ ತಡ್ಕೋಬೇಕು ನೀನು ಹೇಳಬೇಕು. ಈಗ ನಮ್ಮ ಮನೆಗೆ ಯಾರು ಹಿಂಗೆ ಮಾಡಿದ್ರೆ ನಾವು ತಡ್ಕೋತಿದ್ದು ಹಂಗೆ ಗೆಳೆಯ. ಹಂಗನಪ್ಪ ಈಗ ನೀ ಏನು ಮಾಡಿದ್ದಿಲ್ಲ ಇದು ರಾಡಿ ಇದು ನಮ್ಮನ್ನ ಸರಳ ಬಿಡೋದಿಲ್ಲ ಗೆಳೆಯ. ಮತ್ತು ಇದಕ್ಕೆ ಏನು ಮಾಡ್ಬೇಕಂತ ಹೇಳಿ ಏನು ಮಾಡೋದಿಲ್ಲ ಬಿಡೋದಿಲ್ಲ. ನೀ ಗಂಗಾನ ಇಲ್ಲೇ ನಿನ್ನ ಮನೆಯಾಗ ಇಟ್ಕೋತ ಅಂದರೂ ಆಗೋದಿಲ್ಲ. ಯಾಕೆ ಅವ್ರ ಹಲ್ಲು ಮಸಿಯಾಕತ್ತಾರೆ. ಈಗ ಅವ್ರ ಕೈಯಾಗ ಕೊಡ್ಲಿ ಕುಡ್ಗೋಲಿಗೆ ಅಡಿಗೆ ಆಳಾಕತ್ತಾವ. ಯಾವಾಗ ನಮ್ಮನ್ನು ಏನು ಮಾಡ್ತಾರೋ ಅನ್ನೋದು ನಮಗೆ ಗೊತ್ತಿಲ್ಲ. ಮತ್ತು ಇನ್ನು ಆಕೆ ಇಟ್ಕೊಂಡ್ರೆ ಕೇಳ್ಯಾರವ್ರ ಮತ್ತಷ್ಟು ಬೆಂಕಿ ಬರ್ತೈತಿ ನೋಡು. ಬೆಂಕಿಗೆ ತುಪ್ಪ ಸುರಿ ಹಾಕೈತಿ. ಅದಕ್ಕೆ ಬೇರೆ ಏನಾರು ವಿಚಾರ ಮಾಡೋನು ಗೆಳೆಯ. ಏನು ಹೇಳಪ್ಪ ಸಂಗಣ್ಣ? ನೋಡಪ್ಪ ಬಾಳಣ್ಣ, ನನಗೀಗ ಅನ್ಸಾಕತ್ತೈತಪ್ಪ. ಏನು ಅನಿಸ್ತೈತಿ? ತಪ್ಪು ಮಾಡಿ ನೀ ಮಾಡಬಾರ್ದು. ತಪ್ಪು ಮಾಡಿನೆಲ್ಲ ತಪ್ಪು ಮಾಡೇ ಆಗಿಬಿಟ್ಟೈತಿನ್ನ. ಇನ್ನು ಮುಂದೇನ ಅದರದ್ದು ಫಲ ಅನ್ನೋದು ಅಷ್ಟೇ. ಈಗ ನೋಡು, ಅಲ್ಲ ಎಂಥ ಚಂದ ಬಸವಣ್ಣ ದೇವರಿಗೆ ಹೋಗಿದ್ದೀವಿ. ಬಸವಣ್ಣ ದೇವ್ರಿಗೆ ಹೋಗಿ ಕಾಯಕಪುರ ಮಾಡಿಕೊಂಡು ನೋಡಾಕೇನು ಯಾರೇನು ಬೇಡತ್ತಾರು. ಎಷ್ಟೋ ಮಂದಿ ಜನ ಜಾತ್ರೆ ಬಂದಿರ್ತೈತಿ. ಚಂದ ಎಲ್ಲ ಅಂಗಡಿಗಳು ಬಂದಿರ್ತಾವೆ. ಗಂಡು ಮಕ್ಳು ಬಂದಿರ್ತಾರೋ, ಹೆಣ್ಮಕ್ಳು ಬಂದಿರ್ತಾರೋ. ಎಲ್ಲರೂ ಏನು ಮಾಡ್ತಂದ್ರೆ ಒಬ್ರಿಗೊಬ್ಬರು ಪ್ರೀತಿಯಿಂದ ಜಾತ್ರೆ ಮಾಡ್ತಿರ್ತಾರೆ. ಅಂಥದ್ರಾಗ ನಾವು ಹೋಗಿ ಚೆಂದಂಗೆ ಜಾತ್ರೆ ಮಾಡ್ಕೊಂಡು ಬಸವಣ್ಣ ದೇವರಿಗೆ ನಮಸ್ಕಾರ ಮಾಡಿ ಬಂದಿದ್ವಿ ಅಂದ್ರೆ ಇದೆಲ್ಲ ರಗಳೆ ಯಾಕೆ ಆಕಿತ್ತಪ್ಪ ಗೆಳೆಯ? ನಿನ್ನ ಮಾತು ಕರೆ ಗೆಳೆಯ. ಆಗ ನನಗೆ ಬುದ್ಧಿ ಏನು ಬುದ್ಧಿ ಅಲ್ಲ, ಹಾಳಾದ ನಂತರ ಬುದ್ಧಿ ಬರ್ತೈತಿ ಗೆಳೆಯ. ನೋಡು, ಒಂದು ಇನ್ನು ಹೇಳ್ತಾರೆ ಕೇಳು. ಭಗವದ್ಗೀತಾದಾಗ ಒಂದು ಹೇಳಿರ್ತಾರೆ ಏನಂತ? ಧ್ಯಾಯತೋ ಶ್ರೇಯಾಣ ಪುಂಸ ಸಂಗಸ್ತೆ ಸೂಪಜಾಯತೆ
ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧೋದ್ಭವತಿ ಸಂಮೋಹನ ಸ್ಮೃತಿ ವಿಭ್ರಮ ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತೆ ಅಂತಾರೆ. ಸುಮ್ಮನೆ ನಾವೇನ ಬ್ರಾಹ್ಮಣ ಸಂಕುಲ ನಾವು ವೇದ ಆಗಮಗಳನ್ನು ಓದ್ತಿರ್ತೀವಿ ಮನ್ಯಾಗ, ಅದು ಮಾಡ್ತಿದ್ದು ಹೇಳ್ತಿದ್ವಿ ಎಷ್ಟು ಚಂದ ಐತಿದ. ಏನೈತಿ ಗೆಳೆಯ ಅತೀಶ್ ಹೇಳ ನನಗಟ ಏನು ಗೆಳೆಯ ನೀ ಮಾಡಿದ ಕಾರಬಾರನ ಇದ್ರಾಗೈತಿ ಅಂದ್ರೆ ಗೆಳೆಯ ಏನಂತಿ ನೀನು ಹಂಗೆ ನೋಡಪ್ಪ. ಯಾವುದೋ ಮನುಷ್ಯಾಗ ಏನಾಕೈತಿ ಅಂದ್ರೆ ಏನಾದರೂ ನಾನು ಪಡ್ಕೋಬೇಕು ಅಂತ ಮನುಷ್ಯನಾಗ ಇಚ್ಛೆ ಆಕೈತಿ. ಇಚ್ಛೆ ಆದ ಕೂಡಲೇ ಅದಕ್ಕೆ ಪ್ರಯತ್ನ ಮಾಡ್ತೈತಿ. ಪ್ರಯತ್ನ ಮಾಡ್ರೆ ಸಿಕ್ತು ಪಾಡು, ಸಿಗಲಿಲ್ಲ ಅಂತಂದ್ರೆ ಕತಿ ಸಿಟ್ಟು ಬರ್ತೈತಿ. ಸಿಟ್ಟಿನಿಂದ ಸಮೋಹನ ಆಗ್ತೈತಿ. ಸಮೋಹನದಿಂದ ಸ್ಮೃತಿ ಭ್ರಮ ಆಕತಿ. ಸ್ಮೃತಿ ಭ್ರಮ ಅಂತ ಬುದ್ಧಿನಾಶ ಆಕತಿ. ಬುದ್ಧಿನಾಶ ಅಂತ ಕೂಡಲೇ ನಾ ಏನು ಇದು ಮಾಡ್ತಾರೆ ಚಲೋ ಅಥವಾ ಕೆಟ್ಟ ಅನ್ನೋದು ಗುರುತಾಗದ ಏನು ಮಾಡಿತಂದ್ರೆ ಅದರಿಂದ ಸರ್ವನಾಶ ಆಗೈತಿ. ಹಂಗಾಗೈತಿ ನೋಡಪ್ಪ ನಮ್ಮ ಗೆಳೆಯಾಗಿ ಪರಿಸ್ಥಿತಿ. ಅಂದ್ರೆ ಏನು ಗೆಳೆಯ ನೀವು ಮಾತಾಡೋದು, ನೀವು ನಿನ್ನ ಮಾತಿನಾಗ ನನಗೆ ಕೊಲ್ಲಾಕತ್ತದಿ. ಹಂಗಲ್ಲ ಗೆಳೆಯ ನೋಡು, ಯಾವಾಗಲೂ ಸತ್ಯ ಕಠೋರ ಇರ್ತೈತಿ. ನಾ ಏನು ಹೇಳಾಕತ್ತನು ಇದ್ದದ್ದನ್ನು ಕರೆ ಹೇಳಾಕತ್ತದನ. ಯಾಕೆ ನಾವು ಮಾಡಿದ್ದನ್ನು ನಾವು ಉಣ್ಣಬೇಕ. ಅದು ಏನಾಕೈತೆ ಗೊತ್ತಿಲ್ಲ ಪಾಪ. ಹೆಣ್ಮಗಳ ಪರಿಸ್ಥಿತಿ ಏನ ಅದನ್ನು ನಾನು ನಿನ್ನ ಕಡೆ ಕೇಳಾಕೊಂಡೀನಿ. ನೋಡಿ ಗೆಳೆಯ, ಈಗ ಪಾಪಕ್ಕಿಗೆ ಗಂಡನ ಮನೆ ಎರವಾತ, ಹೊರಗಡೆ ಬಂದಾಳೆ, ಊಟ ಅರಿವಿ ಮೇಲೆ ಹೊರಗೆ ಹಾಕಿದ್ದಾರೆ ಅವ್ರು. ಇನ್ನಕ್ಕೆ ಏನು ದಾರಿ ತೋರಿಸ್ಬೇಕು. ನನಗೆ ಮನೆಗೆ ಬಂದರು, ನಾನು ಬಡ ಮನುಷ್ಯ, ನನ್ನ ಕಡೆ ಏನೈತಿ ನಂಗೆ ನೋಡು ಗೆಳೆಯ ನೀನು ಮಾತು ಕರಿಪ. ನನಗೆಲ್ಲ ಏನೆಲ್ಲ ದೇವ್ರು ಕೊಟ್ಟಾನ ಕರೆ, ನಿನ್ನಂಗೆ ಬುದ್ಧಿ ಕೊಡಲಿಲ್ಲ ಕೊಡು ಗೆಳೆಯ. ಅದೇನಾರ ತಕ್ಕಪ್ಪ ಅದನ್ನ ವಿಚಾರ ಮಾಡಬೇಡ. ಅದೇ ಹೇಳಿಲ್ಲ ನೀನು ಯಾತಕ್ಕಿಲ್ಲೋ ಕಡಿಮಿಲ್ಲೋ ಗೆಳೆಯ ನನಗೆ ಹಾಲು ಹೈನದೊಳಗೆ ಶಂಕರ ಕೊಟ್ಟ ಮರತಾನೋ ಗೆಳೆಯ ನನಗೆ ಬೆಳ್ಳಿ ಬಂಗಾರ ಕಡಿಮಿಲ್ಲೋ ಗೆಳೆಯ ನನಗೆ ಮಾಸ್ತತ್ಯೋ ಮಣಿಯಾಗ ತಂದೆ ತಾಯಿ ಪ್ರೀತಿ ಐತೋ ನನ್ನ ಮ್ಯಾಲೆ. ನೋಡಿ ಗೆಳೆಯ, ಇಂಥ ವೇಳೆಗೆ ತಂದೆ ತಾಯಿ ಬಂಧು ಬಳಗನೂ ಬರೋದಿಲ್ಲ. ನೀನು ಬೇಕಾಟ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಇದ್ದರೂ ಬರೋದಿಲ್ಲ. ಈಗ ಹೆಣ್ಣುಮಗಳ ಗತಿಗೆ ಏನು ಅನ್ನೋದನ್ನು ವಿಚಾರ ಮಾಡೋ ಸಲುವಾಗಿ ಬಂದೀನಿ ಗೆಳೆಯ. ನಿನ್ನ ಮಾತು ಕರೆ ಐತಿ, ನನಗೇನು ತಲೆ ಇವತ್ತು ಹೊಳೆದಂಗೆ ಆಗೈತಪ್ಪ. ನಿನ್ನ ಇಂಥದಕ್ಕೆ ಹೊಳೆದಿಲ್ಲಪ್ಪ. ಏನಾರ ಒಂದು ಮಾಡುವಂಥ ಇದಕ್ಕೆ ಈಗ ಮಾಡಿದಿಲ್ಲ ಅಂಥದಕ್ಕೆ ಹೊಳಿತೀರಿ. ಈಗ ನಾವು ಏನಾರು ಒಂದು ಹಾದಿ ತೋರಿಸಬೇಕು ಗೆಳೆಯ. ಅದಕ್ಕೆ ನಾನು ನಿನ್ನ ಹತ್ರ ಆಕೆನ ಒಂದು ಮನ್ಯಾಗ ಕುಂಡ್ರಿಸಿ, ನನ್ನ ಮನೆಯಾಗ ಕುಂಡ್ರಿಸಿ ಇಲ್ಲಿ ಬಂದನು. ನಿನ್ನ ಕೇಳಿಕೊಂಡ ಮುಂದೆ ಏನಾರ ಹಾದಿ ಮಾಡಬೇಕು ಅಂಥೇಳಿ ನಂದು ವಿಚಾರ ಐತಿ ಗೆಳೆಯ. ಅದಕ್ಕೆ ಹೆಂಗೆ ಮಾಡೋಣ ಗೆಳೆಯ ಬಳನ ಅದನ್ನು ಮಾರಾಯ. ನಾ ಬಡ ಮನುಷ್ಯ, ನಾ ಹೇಳಿ ಈಗ ಆಕಿ ಏನಾರು ಒಂದು ಬೇಕಲ್ಲ ಜೀವನಕ್ಕೆ. ಅದಾಗ ಹರಿಯದ ಹೆಣ್ಮಗಳಾಕಿ, ಹರಿಯದ ಹೆಣ್ಮಗಳು ಗಂಡನ ಮನೆಗೆ ಯಾರೋ ಹೊರಗೆ ಬಿದ್ದಾಳ ಕೂಡಲೇ ಜನ ನೋಡು, ಜನ ಹೆಂಗಿರ್ತೈತಿ ತೀತಳು ಹಿಂಗಾರ ಹೌದು ಬಿಡಿ ಗೆಳೆಯ. ಅದಕ್ಕೆ ಇದಕ್ಕೆಲ್ಲ ನಾನೇ ಕಾರಣ. ಮತ್ತು ನನ್ನ ಮನೆಯಾಗ ಇಟ್ಕೋಬೇಕಂತ ಕರೆ, ಮತ್ತು ನೀ ಅದಕ್ಕೂ ಬ್ಯಾಡ ಅಂತಿ. ಅಲ್ಲೂ ಎಷ್ಟು ತಿಳುವಳಿಕೆ ಇಲ್ಲ ನಿನಗೆ. ನೀನು ಇದೇ ಊರಾಗ, ನಾವು ಇದೇ ಊರಾಗ ಬೈಲಂಗಲ್ದಾಗಿರ್ತವೆ. ನೀ ಸೋಮವಾರಪೇಟೆಯಾಗಿರ್ತೀನಿ, ನಾ ಮಂಗಳವಾರಪೇಟೆಯಾಗಿರ್ತೀನಿ. ಅವರು ಲಗಲೇರ ಮೊದಲೇ ನಮ್ಮ ಕಣ್ಣು ಯಾವಾಗಲೂ ಇಟ್ಟಿದ್ದಾರೆ. ಬಿಟ್ಟಾರು ನಮ್ಮನ್ನ ನೋಡಿ ನಿನ್ನ ಹೋಗಲಿ, ನಿನ್ನ ಜೋಡಿ ನಾನು ಅದನ್ನು ತಿಳ್ಕೊಂಡು ನನ್ನೂ ಬಿಡೋದಿಲ್ಲ ಅವರು. ಯಾಕಂದ್ರೆ ಕಡ್ದು ಹಾಕಿಬಿಡ್ತಾರೆ. ಅದಕ್ಕೆ ನಾವು ಬಚಾವ್ ಆಗೋದ್ರ ಜೋಡಿಗೆ ಆ ಹೆಣ್ಮಗಳಿಗೆ ಒಂದು ಹಾದಿ ಮಾಡ್ಬೇಕಾಯ್ತು ಗೆಳೆಯ. ಅದಕ್ಕೆ ಮೊದಲು ಆ ಹೆಣ್ಮಗಳ ಬಗ್ಗೆ ನೀ ವಿಚಾರ ಮಾಡಿ. ನೀ ಹೆಂಗೆ ಹೇಳ್ತೀಯೋ ಹಂಗೆ ನಾ ಕೇಳ್ತ ನೋಡಪ್ಪ. ಆಗಲಿ ಭಾಳ ವಿಚಾರ ಮಾಡೋದು, ಇಬ್ಬರು ಕೂಡ ಮಾಡೋನು. ಹಂಗಾಗಿ ಇಬ್ಬರು ಕೂಡ ವಿಚಾರ ಮಾಡಿ ಒಂದು ಹಂತಕ್ಕೆ ಬರೋನು ಆಗಲಿ ಗೆಳೆಯ. ಹೇಳಿ ನೀ ಹೆಂಗೆ ಹೇಳ್ತೀವಿ ಕೇಳ್ತೀನಿ.